ಬಹುಶಃ ಮಕರ ಜ್ಯೋತಿಯ ದರ್ಶನ ಆಗಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸರ್ವಾಭರಣ ವಿಭೂಷಿತನಾಯಿ ನೋಡಿ, ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ನೀವು ಗಮನಿಸಬಹುದು, ಅದನ್ನೇ ಸ್ವಲ್ಪ ಝೂಮ್ ಮಾಡಿದ್ರು ನೋಡಿ. ಅಷ್ಟು ದೊಡ್ಡ ಬೆಟ್ಟ, ಅಷ್ಟು ದೊಡ್ಡ ಬೆಟ್ಟ, ಅಷ್ಟು ದೂರದ ಬೆಟ್ಟ. ನಿಮಗೆ ಅದು ಬೆಳಕಿನ ರೀತಿ ಕಾಣಬೇಕು ಅಂತಂದ್ರೆ ಎಷ್ಟು ಪ್ರಖರವಾಗಿರ್ಬೇಕು ಅದು. ಹಗಲು ಹೊತ್ತಲ್ಲಿ ಸ್ವಲ್ಪ ಆದ್ರೆ ಒಂದು 5 ಗಂಟೆ 6 ನೋಡಿ. ಇದು ಮತ್ತೊಮ್ಮೆ ಮಕರ ಜ್ಯೋತಿ. 3 ಬಾರಿ ಜ್ಯೋತಿಯ ಸ್ವರೂಪದಲ್ಲಿ ಅಲ್ಲಿ ದರ್ಶನವಾಗುತ್ತೆ. 2ನೇ ಬಾರಿ ಇದೀಗ ದರ್ಶನ ಆಗ್ತಾ ಇದೆ ನೋಡಿ. ಮತ್ತೆ ಕಾಣುತ್ತೆ. ಅದಕ್ಕೆ ಜ್ಯೋತಿ ಸ್ವರೂಪನೆ ಅಂತ ಕರೀತಾರೆ ಅಯ್ಯಪ್ಪನನ್ನ. ಭಗವಾನ್ ಆರತಿ ಉಳಿಯುന്നു. ಹರಿಹರ ಸುತ, ವಿಷ್ಣು ಮತ್ತು ಶಿವನ ಪುತ್ರ ಅಂತ. ಹರಿಹರ ಸುತ ಮತ್ತೊಮ್ಮೆ 3ನೇ ಬಾರಿ. വളരെ വ്യക്തമായി പൊന്നമ്പലമേട്ടിൽ ಮಕರ ಜ್ಯೋತಿ. ഇവിടെ ಏನೇ ವಾದ ವಿವಾದಗಳಾದರೂ ಕೂಡ ಭಕ್ತರ ಮನಸ್ಸಿನಲ್ಲಿರುವ ಶ್ರದ್ಧಾ ಭಕ್ತಿ ಇದೆಯಲ್ಲ, ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯವೇ ಅದು ಅಂತ ಹೇಳಿ. ಅಂದ್ರೆ ನೀವು ಏನೇ ವಿವಾದವನ್ನ ಅದರ ಸುತ್ತ, ಆಚರಣೆಯ ಸುತ್ತ ಮೆತ್ತೋ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಧಾರ್ಮಿಕ ಶ್ರದ್ಧೆ, ನಂಬಿಕೆ, ಆ ಆಚರಣೆ ಕಡೆಗಿರುವ ನಮ್ಮ ಶ್ರದ್ಧೆ, ಅದನ್ನ ನೀವು ಯಾರೂ ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆಚಾರ್ಯರೇ ಬಹುಶಃ ಈ ವಿಚಾರದಲ್ಲೂ ಕೂಡ ಸಾಕಷ್ಟು ತಗಾದೆ ತೆಗೆದ್ರು. ಬಟ್ ಭಕ್ತರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ನಮ್ಮಲ್ಲಿ ಏನು ಅಂದರೆ, ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ವಿವಾದಗಳನ್ನು ಸೃಷ್ಟಿಸಿ ಲೌಕಿಕವಾದ ಹೆಸರು ಮಾಡತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ವಿಧದಲ್ಲಿ ಗಲಾಟೆಗಳನ್ನು, ಅದರ ಬಗ್ಗೆ ಅನುಮಾನಗಳನ್ನು ಸೃಷ್ಟಿ ಹಾಕೋದು, ಗೊಂದಲಗಳನ್ನು ಸೃಷ್ಟಿ ಹಾಕೋದು ಕೆಲವೊಂದಿಷ್ಟು ಜನರ ಸ್ವಭಾವವಾಗಿ ಬಿಟ್ಟಿದೆ. ಆದರೆ ಏಷ ಧರ್ಮ ಸನಾತನಃ ಅಂತ ಈಗೇನು ನಾವು ಹೇಳ್ತಾ ಇದ್ದೇವೆ ಯೋಗ ಕ್ಷೇಮಗಳ ಬಗ್ಗೆ, ಇಂತಹ ಭಗವಂತ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಆ ಮಕರ ಜ್ಯೋತಿ ರೂಪದಲ್ಲಿ ಭಗವಂತ ಕಾಣಿಸ್ಕೊಳ್ತಾ ಇದ್ದಾನೆ. ಮಕರ ರಾಶಿಗೆ ರವಿ ಪ್ರವೇಶ ಮಾಡಿದ ಮೊದಲ ದಿನದಂದು ಸಾಯಂಕಾಲದಲ್ಲಿ ಬೆಳಗುವ ಜ್ಯೋತಿಯಲ್ಲಿ ಭಗವಂತ ಕಾಣಿಸಿಕೊಳ್ತಾ ಇದ್ದಾನೆ. ಪ್ರತಿಯೊಂದು ದೇವರನ್ನು ನಾವು ಜ್ಯೋತಿ ರೂಪದಲ್ಲಿ ಕಾಣಲಿಕ್ಕೆ ಶಾಸ್ತ್ರ ಬಹಳ ವಿಶಾಲವಾಗಿ ಹೇಳಿದೆ. ಆ ನಿಟ್ಟಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದನ್ನೇ ಕೃಷ್ಣ ಭಗವದ್ಗೀತೆ ಹೇಳಿದ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅದನ್ನು ಒಂದು ವಿಧದಲ್ಲಿ ನಾವು ಚಿಕ್ಕ ರೂಪದಲ್ಲಿ ನೋಡ್ತಕ್ಕಂಥದ್ದಾದರೂ ಕೂಡ ಯೋಗಾರೂಢನಾದಂತಹ ಭಗವಂತ ಅವನನ್ನು ನಂಬಿ ಬಂದಿರತಕ್ಕಂತಹ ಭಕ್ತರಿಗೆ ವಿಶೇಷವಾಗಿ ಕುಳಿತಲ್ಲಿಯೇ ರಿಪಬ್ಲಿಕ್ ಟಿವಿ ಮುಖಾಂತರವಾಗಿ ರಾಜ್ಯದಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಇರತಕ್ಕಂತಹ ಜನಗಳಿಗೆ ಆ ಕ್ಷೇತ್ರದ ಮಹಿಮೆಯನ್ನು ಕೇಳುವ ಮುಖಾಂತರವಾಗಿ ಪುಣ್ಯ ಅಂತಕ್ಕಂಥದ್ದು ಯಾವ ರೀತಿ ಪ್ರಾರ್ಥನೆ ಆಗ್ತದೆ ಅಂದರೆ, ಆ ಕ್ಷೇತ್ರದ ಮಹಿಮೆಯನ್ನು ಹೇಳುವವರಿಗೆ ಕೇಳುವವರಿಗೆ ಇಬ್ಬರಿಗೂ ಪುಣ್ಯ ಉಂಟು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಜ್ಯೋತಿಸ್ವರೂಪನಾದಂತಹ ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ, ಯೋಗವನ್ನು ಕೊಟ್ಟಿರ್ತಕ್ಕಂತಹ ಯೋಗವನ್ನು ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ ಕೊಟ್ಟಿರ್ತಕ್ಕಂಥದ್ದನ್ನು ಭಗವಂತ ಭೂಕಾಲ ಆ ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿಗಳನ್ನು ಕಾಯುವಂತಾಗಲಿ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದ ಆರಭ್ಯ ವಿವಾಹದವರೆಗೂ ಇರತಕ್ಕಂಥ ಜೀವನದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮನ್ನಿಸಿ ವಿವಾಹ ಸೌಭಾಗ್ಯವನ್ನು ಮುಂದೆ ಕೊಟ್ಟು ಗೃಹಸ್ಥನನ್ನಾಗಿ ಮಾಡಿ ಅವರ ವಂಶೋದ್ಧಾರವನ್ನು ಮಾಡ್ತಕ್ಕಂತಹ ಒಂದು ಭಗವಂತನ ವಿಶಿಷ್ಟವಾದ ರೂಪ ಅಂದರೆ ಅದು ಕುಮಾರಸ್ವಾಮಿ, ಸುಬ್ರಹ್ಮಣ್ಯ ಅಂತ ಶಾಸ್ತ್ರೀಯವಾಗಿ ತಿಳಿಸಿದ್ದಾರೆ. ಆ ರೂಪವನ್ನು ಯಾರೂ ಹೇಳಬೇಕಾಗಿಲ್ಲ ರೀ. ಎಷ್ಟೇ ಗೊಂದಲಗಳು ಸೃಷ್ಟಿಯಾಗಲಿ, ಇವತ್ತು ಮಕರ ಜ್ಯೋತಿಗೆ ಜನರ ಸಂಖ್ಯೆ ಕಮ್ಮಿ ಇದೆನಾ ಹೇಳಿ, ದರ್ಶನಕ್ಕೆ ಇರುಮುಡಿ ಹೊರಡೋರು ಕಡಿಮೆ ಆಗಿದ್ದಾರಾ ಹೇಳಿ. ವರ್ಷಕ್ಕೂ ಜನ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗೋದಿಲ್ಲ. ತಿರುಪತಿ ದೇವಸ್ಥಾನದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದರು. ಜನ ಹೋಗೋದು, ಭಕ್ತರ ಸಂಖ್ಯೆ ಕಡಿಮೆ ಆಯಿತಾ? ಸರ್ವಥಾ ಆಗೋದಿಲ್ಲ. ಕುಂಭಮೇಳ 144 ವರ್ಷಕ್ಕೊಮ್ಮೆ ಬರ್ತದೆ. ಅದರಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಹೋಗಿ ಪುಣ್ಯ ಪಡೆಯೋದು ಒಂದು ಕಡೆ ಆದರೆ, ಆ ಗಂಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುಣ್ಯ ಪಡೆಯೋದು ಒಂದು ಕಡೆ ಆದರೆ, ಆ ಸಂದರ್ಭದಲ್ಲಿ 144 ವರ್ಷಕ್ಕೊಮ್ಮೆ ಬರತಕ್ಕಂತಹ ಮಹಾಕುಂಭಮೇಳ ಸಂದರ್ಭದಲ್ಲಿ ಭರತ ಖಂಡದಲ್ಲಿ ಭೂಮಿ ಮೇಲೆ ನಾವೆಲ್ಲ ಇದ್ದೇವೆ ಅನ್ನೋದೇ ನಮಗೊಂದು ಹೆಮ್ಮೆ. ಆ ನಿಟ್ಟಿನಲ್ಲಿ ಎಲ್ಲ ನೀವು ಹೇಳಿದ ಹಾಗೆ 3 ಬಾರಿ ಜ್ಯೋತಿ ಸ್ವರೂಪದಿಂದ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನ ಮೇಲೆ ಆ 3 ಬಾರಿ ಆ ಜ್ಯೋತಿಯ ರೂಪದಲ್ಲಿ ಅಯ್ಯಪ್ಪನ ದರ್ಶನ ಏನಾಯಿತು ಅದನ್ನ ಏಕಕಾಲದಲ್ಲಿ ಗಮನಿಸ್ತಿದ್ದೀರಿ. ಗಣೇಶ್ ಸರ್ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರೆ ಇದನ್ನ ಟಿವಿಲಿ ಕೂತ್ ನೋಡ್ಬೋದು, ಅಥವಾ ಅಯ್ಯಪ್ಪನ ಮಂದಿರಗಳು ಇದೀಗ ಪ್ರತಿ ಊರಿನಲ್ಲಿ ಕೂಡ ಆಗಿದೆ, ಅಲ್ಲೂ ಕೈ ಮುಗಿಬೋದು. ಆದರೆ ಈ ದಿನ ಮಕರ ಸಂಕ್ರಮಣದ ದಿನ ಈ ಜ್ಯೋತಿ ಸ್ವರೂಪನಾಗಿ ಅಯ್ಯಪ್ಪನನ್ನ ನೋಡ್ಲಿಕ್ಕೆ ಅಂತಲೇ ಸಹಸ್ರಾರು ಸಂಖ್ಯೆಯಲ್ಲಿ ಶಬರಿಮಲೆಗೆ ಹೋಗುವವರಿದ್ದಾರೆ. ಈ ಕ್ಷಣ ಹೇಗೆ ಭಾಸವಾಗ್ತಾ ಇರುತ್ತೆ ಭಕ್ತರ ಮನಸ್ಸಿನಲ್ಲಿ? ಜ್ಯೋತಿ ಸ್ವರೂಪದಲ್ಲಿ ಅಯ್ಯಪ್ಪನನ್ನ ಕಂಡ ಕ್ಷಣ ಹೇಗಿರುತ್ತೆ ಅನ್ನೋದನ್ನ ವಿವರಿಸಬಹುದಾ ಗಣೇಶ್ ಸರ್?
ಕಲಿಯುಗದ ಕಣ್ಕಂಡ ದೇವರು ಅಯ್ಯಪ್ಪ ಸ್ವಾಮಿ. ಈಗಾಗಲೇ ನಾವು ಆ ಅಯ್ಯಪ್ಪ ಸ್ವಾಮಿಯ ಸ್ವರೂಪವನ್ನು ಮಕರ ಜ್ಯೋತಿಯ ರೂಪದಲ್ಲಿ 3 ಸಲ ನೋಡಿದ್ದೇನೆ. ಇನ್ನೊಂದು ಅಲ್ಲಿ ಮಕರ ನಕ್ಷತ್ರ ಅಂತೇಳಿ ಮೇಲೆ ಬಂದಿರ್ಬೋದು. ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಅವರೇ ಅಂತ. ನಾವು ಬೇರೆ ಯಾವುದೇ ದೇವರು ಇರಲಿ, ನಾವು ಹಾಗೆ ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ಕುವುದಿಲ್ಲ ಅಂತೇಳಿ ನನ್ನ ಸುಮಾರು ಒಂದು 2 ಲಕ್ಷ ಜನ, 2 ಲಕ್ಷ ಭಕ್ತರು ಇವತ್ತು ಸನ್ನಿಧಾನ ಸುತ್ತಮುತ್ತಲಿನಲ್ಲಿ ಈ ಜ್ಯೋತಿಯನ್ನು ನೋಡಲಿಕ್ಕೂ ಬಂದಿದ್ದಾರೆ ಅಂತೇಳಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳಿದರು ಈಗ ಟಿ ವಿ ಮೂಲಕ. ಹಾಗೆ ಇಡೀ ಶಬರಿಮಲೆ ಸನ್ನಿಧಾನವಲ್ಲ, ಅದನ್ನು ಬಿಟ್ಟು ಪಂಬೆ ಇರ್ಬೋದು, ನಿಲಕಲ್ ಇರ್ಬೋದು, ಪುಲ್ಬೇಡ್ ಇರ್ಬೋದು, ಲಾಹ ಇರ್ಬೋದು, ಬೇರೆ ಬೇರೆ ಊರಿನಲ್ಲಿ ಕೂಡ ಎಷ್ಟೋ ಲಕ್ಷ ಜನರು ಅದನ್ನು ನೋಡಿ ಅವರ ಮನಸ್ಸಿಗೆ ಒಂದು ಖುಷಿಪಟ್ಟು ಅಲ್ಲಿಂದ ವಾಪಸ್ ಬರುತ್ತಾರೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಅಯ್ಯಪ್ಪ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ಪೂಜೆ ಇರುತ್ತೆ. ಎಲ್ಲ ಈಗಾಗಲೇ ಪೂಜೆ ಎಲ್ಲ ಆಗಿರ್ಬೋದು. ಬಹಳ ಒಂದು ವಿಶೇಷವಾದ ಒಂದು ವಿಷಯ ಅಂತ ಹೇಳ್ಬೋದು. ಪ್ರತಿ ವರ್ಷದಲ್ಲಿ ಈ ದಿವಸ 14 ಅಥವಾ 15 ಜನವರಿ 14 ಅಥವಾ 15 ಮಕರ 1ಕ್ಕೆ ಬಹಳ ಖುಷಿಯಾಗಿದೆ. ತಾವು ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಅಯ್ಯಪ್ಪ ದೇವರೆಲ್ಲರಿಗೂ ಆಶೀರ್ವಾದ ಕೊಡಲಿ ಅಂಥೇಳಿ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ರೈಟ್. ಸುಧೀರ್ ಸರ್ ಕೂಡ ಸಂಪರ್ಕದಲ್ಲಿದ್ರೆ. ಮಕರ ಜ್ಯೋತಿಯ ದಿವ್ಯ ದರ್ಶನ ಆಗಿದೆ, ಸಂಪರ್ಕ ಇಲ್ಲ ಅನ್ನೋದು. ಓಕೆ, ಮತ್ತೊಮ್ಮೆ ಪದೇ ಅದನ್ನು ತೋರಿಸ್ತಾ ಇದ್ದೀವಿ. ಆಲ್ರೆಡಿ ಮಕರ ಜ್ಯೋತಿಯ ದರ್ಶನ ಆಗಿದೆ ನೋಡಿ. ಆ ಕಾಡಿನ ಮಧ್ಯದಿಂದ ಕಾಣುವಂಥ ಮಕರ ಜ್ಯೋತಿ ಸ್ವರೂಪ ಅಂತ ಹೇಳಿ. ಆಮೇಲೆ ನಿಮಗೆ ಸ್ವಲ್ಪ ಅಂದರೆ ಬೆಳಕಿರುವಾಗ ಒಂದು ನಕ್ಷತ್ರ, ದೊಡ್ಡದೊಂದು ನಕ್ಷತ್ರ ಕಾಣ್ತಾ ಇರುತ್ತೆ, ಪಕ್ಕದಲ್ಲೇ ಕಾಣ್ತಾ ಇರುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.